ಎಲ್ಲರಿಗೂ ನಮಸ್ಕಾರ. ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಅವಲಕ್ಕಿ ಹಪ್ಪಳನ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ವರ್ಷಗಟ್ಟಲೆ ಇಡ್ಬೋದು. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 ಪಾವನಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಸಣ್ಣ ಅವಲಕ್ಕಿ ಕೂಡ ತೊಗೋಬೋದು. ಆ ದಪ್ಪ ಅವಲಕ್ಕಿನ ಒರೆಸಿ ಇಟ್ಕೊಂಡಿದ್ದೆ ಒಣಬಟ್ಟಿನಲ್ಲಿ. ಈಗ ಒಂದು ಸ್ವಲ್ಪ ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊತೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಇಷ್ಟು ಪುಡಿಯಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಉಳಿದಿರೋ ಅಂತಹ ಅವಲಕ್ಕಿನೂ ಕೂಡ ಹಾಕಿ ನಾನು ಅದನ್ನು ಪುಡಿ ಮಾಡಿಕೊಂಡು ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಖಾರನ ಮಿಕ್ಸಿಗಿನಲ್ಲಿ ಮಾಡ್ಕೊಳ್ಳೋಣ. 8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಇದನ್ನು ತರಿಯಾಗಿ ನಾನು ರುಬ್ಕೊಳ್ತೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು ಅಂತ ಏನಿಲ್ಲ, ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಈ ರುಬ್ಕೊಂಡಿರೋ ಅಂಥದ್ದನ್ನು 1 ಸ್ಪೂನ್ ಆಗೋ ಅಷ್ಟನ್ನು ನಾನು ಈ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆದರೆ ಸಾಕು. ತುಂಬ ಕಡಿಮೆ ಇದ್ದರೆ ನಾವು ಜಾರ್ನಲ್ಲಿ ರುಬ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನ ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ಈ ನಿಂಬೆಹಣ್ಣಿನ ರಸ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ತುಂಬ ಖಾರನೂ ಮಾಡ್ಕೋಬಾರ್ದು, ಇಲ್ಲ ಅಂತ ಅಂದರೆ ಗಂಟ್ಲಿಗೆ ಹತ್ತೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ತಿನ್ನೋ ಮುಂದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು. ಕೆಲವೊಬ್ಬರು ಮೆತ್ತಗೂ ಕೂಡ ಕಲಿಸ್ಕೊತಾರೆ. ನಾನು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನೀವು ಎಷ್ಟು ಚೆನ್ನಾಗಿ ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದಾಗತ್ತೆ. ಹಾಗೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಯಾವುದೇ ಒಂದು ಅಕ್ಕಿ ಹಪ್ಪಳ ಆಗಲಿ ಅಥವಾ ಅವಲಕ್ಕಿ ಹಪ್ಪಳ ಆಗಲಿ, ಯಾವುದೇ ಒಂದು ಹಪ್ಪಳ ಮಾಡಬೇಕು ಅಂದ್ರೂ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾದಲಿಲ್ಲ ಅಂತ ಅಂದರೆ ಹರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗೆ ತೆಳ್ಳಗೆ ಬರಲ್ಲ. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕುಟ್ನಿ ಕಲ್ಲಿಂದ ನಾನು ಇದನ್ನು ಒಂದು ಸ್ವಲ್ಪ ಕುಟ್ಕೊಳ್ತೀನಿ. ಇದನ್ನು ಚೆನ್ನಾಗಿ ನಾದ್ಕೊಂಡ ನಂತರ ನಾನಿಲ್ಲಿ ಯಾವುದೇ ತರಹದ ಎಣ್ಣೆ ಹಾಕಿಲ್ಲ. ಇಲ್ಲಿ ಹಾಗೇನೇ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಕುಟ್ನಿ ಕಲ್ಲಿನ ಸಹಾಯದಿಂದ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಕುಟ್ಕೋಬೇಕಾಗತ್ತೆ. ಅಥವಾ ನಾದಿದ್ರೂ ಆಗುತ್ತೆ. ಚೆನ್ನಾಗಿ ನಾದಬೇಕಾಗತ್ತೆ. ಚೆನ್ನಾಗಿ ನಾದ ನಂತರ ಇದನ್ನು ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು. ನಾನು ಹಾಗಾಗಿ ನೀರನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು ಅಂದ್ರೇ ಇದನ್ನು ಹಪ್ಪಳ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದನ್ನು ಉಳ್ಳೆಗಳನ್ನಾಗಿ ನಾನು ಮಾಡ್ಕೊಳ್ತೀನಿ. ಸಣ್ಣ ನಿಮಗೆ ಯಾವ ಸೈಜಿನ ಉಳ್ಳೆಗಳು ಬೇಕೋ ಆ ಸೈಜಿಂದ ಉಳ್ಳೆಗಳನ್ನು ಮಾಡ್ಕೋಬೋದು. ಈಗ ಉಳ್ಳೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಎಣ್ಣೆ ಹಚ್ಚಿದರೆ ನಾವು ಮೊಗ್ಗು ವಾಸನೆ ಬಂದುಬಿಡ್ತದೆ. ಭಾಳ ದಿನ ಇಡಬೇಕಾಗುತ್ತಲ್ಲ, ಹಾಗಾಗಿ ಮೊಗ್ಗು ವಾಸನೆ ಬರುತ್ತೆ. ಎಣ್ಣೆನ ಹಾಕಿ ನಾನು ಕಲಿಸ್ಕೊಂಡಿಲ್ಲ ಇದನ್ನು. ಈಗ ನೋಡಿ ಎಲ್ಲ ಉಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈ ಹಿಟ್ಟು ಒಣಗಬಾರ್ದು, ಹಾಗಾಗಿ ಹಸಿ ಬಟ್ಟೆನಲ್ಲಿ ಮುಚ್ಚಿಡ್ಬೋದು ಅಥವಾ ಒಂದು ಪ್ಲೇಟ್ನ ಮುಚ್ಚಿ ಇಡಬೇಕಾಗತ್ತೆ. ಈಗ ಒಂದು ಉಳ್ಳಿ ತೊಗೊಂಡು ನಾನು ಇದನ್ನು ಚೆನ್ನಾಗಿ ಇನ್ನೊಂದು ಸಲ ನಾದ್ಕೊಂಡು, ಈಗ ನಾವು ಮಿಷನ್ ಇದೆ ಅಲ್ವಾ, ಪೂರಿ ಮಾಡೋ ಮಿಷನ್ನು, ಆ ಮಿಷನ್ನಲ್ಲಿ ನೀವು ಬೇಕಂದರೆ ಒತ್ಕೋಬೋದು. ಬಟ್ ಏನು ಅಂತ ಅಂದರೆ ನಾನು ಗಟ್ಟಿ ಹಿಟ್ಟು ಕಲಸಿರೋದ್ರಿಂದ ಇದು ತುಂಬ ದೊಡ್ಡದಾಗಿ ಆಗೋಲ್ಲ, ಸ್ವಲ್ಪ ದಪ್ಪನೇ ಇರುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತ ಅಂದರೆ ಮಾಡಿಕೊಂಡು ಲಟ್ಟಣಿಗೆ ಮಣೆಯಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ಈಗ ಇಷ್ಟು ದಪ್ಪ ಇದೆ. ಇಷ್ಟು ದಪ್ಪ ಆದರೆ ಇದನ್ನು ಕರೆದಾಗ ಅಷ್ಟು ರುಚಿ ಇರಲ್ಲ. ಹಾಗಾಗಿ ನಾನು ಚಪಾತಿ ಮಣೆ ಮೇಲೆ ಲಟ್ಟಿಸ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗಿರಬೇಕು. ಇದು ಒಣಗ್ತಾ ಇರುತ್ತೆ ಹಿಟ್ಟು. ಹಾಗಾಗಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಇದನ್ನು ಲಟ್ಟಿಸ್ಬೇಕಾಗತ್ತೆ. ನೀವು ಈಗ ನಾನು ಎಣ್ಣೆ ಹಚ್ಚಿಲ್ಲ, ಹಾಗೆ ಗಟ್ಟಿಯಾಗಿ ಕಲಿಸ್ಕೊಂಡಿರೋದ್ರಿಂದ ನೀವು ಎಷ್ಟು ಸುಲಭವಾಗಿ ಎಷ್ಟು ಸಣ್ಣ ಬೇಕಂದ್ರೂ ಮಾಡ್ಬೋದಾಗುತ್ತೆ. ನೀವು ನಾದಿಲ್ಲ ಅಂದರೆ ಅದು ಹರ್ಕೊಳ್ಳೋ ಚಾನ್ಸಸ್ಸು ಇರ್ತದೆ. ಈಗ ನೀವು ಬಿಸಿಲಿಗೆ ಒಣಗಿ ಹಾಕಿದ ಮೇಲೆ ಅದು ಅಂದರೆ ಪುಡಿ ಆಗೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ನಾವು ಲಟ್ಟಿಸ್ಬೇಕಾಗತ್ತೆ. ಎಷ್ಟು ತೆಳ್ಳಗೆ ಬೇಕಂದ್ರೂ ಲಟ್ಟಿಸ್ಬೋದು. ನೀವು ತೆಳ್ಳಗೆ ಲಟ್ಟಿಸಿದಷ್ಟು ತಿಂದರೆ ಹಗುರವಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಇದೇ ಥರನೇ ಎಲ್ಲ ಉಳ್ಳೆಗಳನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ.
ನೀವು ನೋಡ್ಬೋದು ಇದರಲ್ಲಿ ಎಷ್ಟು ಸಣ್ಣಗೆ ಅಂದರೆ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂತ. ನೀವು ಹೇಗೆ ಬೇಕಾದ್ರೂ ಇದನ್ನು ಲಟ್ಟಿಸ್ಕೋಬೋದು. ನಾನು ಇಲ್ಲಿ ಹಿಟ್ಟು ಕೂಡ ಹಾಕ್ಕೊಂಡಿಲ್ಲ. ಹಿಟ್ಟು ಎಣ್ಣೆ ಯಾವುದನ್ನು ನಾನು ಇಲ್ಲಿ ಉಪಯೋಗಿಸಿಲ್ಲ. ತೀರಾ ಮೆತ್ತಗಾಗಿದೆ ಅವಲಕ್ಕಿ ಹಿಟ್ಟು ಅಂತ ಅನ್ನೋದಾದರೆ ಅದಕ್ಕೊಂದು ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಅಂದರೆ ಲಟ್ಟಿಸ್ಲಿಕ್ಕೆ ಹಿಟ್ಟನ್ನ ತಗೊಳ್ಳಿ. ಇಲ್ಲ ಅಂತ ಅಂದರೆ ಅವಶ್ಯಕತೆ ಇಲ್ಲ. ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಅಂತ ಭಾಳ ದಿನ ಇಟ್ವಿ ಅಂತಂದರೆ ವಾಸನೆ ಆಗುತ್ತೆ. ಈಗ ನೋಡಿ ಇದು ಉಳ್ಳೆ ಒಣಗಿರುತ್ತೆ ಅಥವಾ ಒಂದು ಸ್ವಲ್ಪ ಒರಟು ಅಂತ ಅನ್ನಿಸ್ದಾಗ ಚೆನ್ನಾಗಿ ಈ ಥರ ನಾದ್ಕೊಂಡು ತಿರ್ಗಾ ಇದನ್ನು ಲಟ್ಟಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗುತ್ತೆ. ಬಟ್ ನೀವು ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಹಪ್ಪಳಗಳನ್ನು ಕೂಡ ಬರುತ್ತೆ. ಇದೇ ರೀತಿಯೇ ಹಪ್ಪಳನ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಟ್ಟೆನಲ್ಲಿ ಲಟ್ಟಿಸ್ಕೊಳ್ತಾ ಸ್ವಲ್ಪ ಆದ ತಕ್ಷಣ ಇದನ್ನು ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ತೀನಿ. ಇದು ಒಣಗಲಿಕ್ಕೆ ನೀವು ಬಿಸಿಲಿನಲ್ಲಿ ಕೂಡ ಹಾಕ್ಬೋದು ಅಥವಾ ನೆರಳಿನಲ್ಲಿ ಕೂಡ ಹಾಕ್ಬೋದು. ಇದನ್ನು ಈಗ ಸದ್ಯ ನಾನು ಎಲ್ಲ ಉಳ್ಳೆಗಳನ್ನು ಲಟ್ಸೋ ತನಕ ನಾನು ಇದನ್ನು ನೆರಳಿನಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಿಸಿಲಿಗೆ ಹಾಕ್ಕೊಳ್ತೀನಿ ನಾನು ಇದನ್ನು 2-3 ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡ್ರೆ ಸಾಕು. ಅದಾದ ನಂತರ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ತುಂಬಿಟ್ಕೊಂಡ್ರೆ ನೀವು ವರ್ಷಾನುಗಟ್ಲೆ ಯೂಸ್ ಮಾಡ್ಕೋಬೋದು. ಈಗ ನೋಡಿ ನಾನು ನೆರಳಿನಲ್ಲಿ ಈಗ ಸದ್ಯ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು. ಅದಾದ ನಂತರ ಇದನ್ನು ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಎಲ್ಲ ಒಣಗಿದೆ. ಈ ಹಪ್ಪಳಗಳನ್ನು ನೋಡೋಣ ಕರೆದು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದಾದ ನಂತರನೇ ನಾವು ಹಪ್ಪಳನ ಕರ್ಕೋಬೇಕಾಗುತ್ತೆ. ಈಗ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಹೇಗೆ ಅರಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಆಗಿದೆ. ತುಂಬ ಹಗುರವಾಗಿಯೂ ಇರುತ್ತೆ, ಹಾಗೆ ಗರಿಗರಿಯಾಗಿಯೂ ಇರುತ್ತೆ. ಇದನ್ನು ನಾವು ಊಟದ ಜೊತೆ ಅಥವಾ ಹಾಗೆ ಕಾಫಿ ಟೈಮ್ನಲ್ಲಿ ನಾವು ಕರ್ಕೊಂಡು ತಿನ್ಬೋದಾಗತ್ತೆ. ಇದನ್ನು ತುಂಬ ದಿನಗಟ್ಲೆನೂ ಇಡ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಈಗ ರೆಡಿಯಾಗಿದೆ ಅವಲಕ್ಕಿ ಹಪ್ಪಳ. ಧನ್ಯವಾದಗಳು.